ಅಧ್ಯಾಪಕರುಗಳಿಗೆ ಈ ಒಂದು ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಗೆಳೆಯರು, ಇತ್ತೀಚೆಗೆ ತಾನೇ ಐದನೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪುಟ್ಟಣ್ಣವರೇ, ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು, ನಮಸ್ಕಾರ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯು ಫೆಬ್ರವರಿ 29ನೆಯ ತಾರೀಕಿನ ದಿನ ವೃತ್ತಿ ಸಂಭ್ರಮ ಎನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ತುಂಬ ಸಂಭ್ರಮದಿಂದ ಆಚರಿಸಿತು. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದರು. ಹಾಗೂ ಶ್ರೀ ಪುಟ್ಟಣ್ಣನವರು MLC ಆಗಿ ಇತ್ತೀಚೆಗಷ್ಟೇ ಚುನಾಯಿತರಾದ ಶ್ರೀ ಪುಟ್ಟಣ್ಣನವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪದೋನ್ನತಿ ಪಡೆದ ಎಲ್ಲ ಅಧ್ಯಾಪಕರು ಈ ಸಮಾರಂಭಕ್ಕೆ ಆಗಮಿಸಿ ಸತ್ಕಾರವನ್ನು ಸ್ವೀಕರಿಸಿದರು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದರೆ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯವರು ಪ್ರಮೋಷನ್ ಆದ ಎಲ್ಲ ಪ್ರೊಫೆಸರ್ಗಳನ್ನು ಕರೆದು ಸನ್ಮಾನ ಮಾಡಿದರು. ಇದೊಂದು ತುಂಬ ವಿಶೇಷವಾದ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸೆಂಟ್ ಜೋಸೆಫ್ಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಪ್ರಮೋಷನ್ ಆಗಿರೋ 3 ಜನ ಪ್ರೊಫೆಸರ್ಗಳು, ಡಾಕ್ಟರ್ ರೊನಾಲ್ಡ್ ಮ್ಯಾಸ್ಕರಿನಸ್, ಡಾಕ್ಟರ್ ಮೆಲ್ವಿನ್ ಕೊಲಾಶೋ ಹಾಗೂ ನಾನು ಡಾಕ್ಟರ್ ಜಯರಾಮ್ ರೆಡ್ಡಿ ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ವಿ ಹಾಗೂ ಈ ಸನ್ಮಾನವನ್ನು ಸ್ವೀಕರಿಸಿದ್ವಿ. ಇದು ತುಂಬ ಸಂತೋಷಕರವಾದ ಸಂಗತಿ ಎಂದು ತಿಳಿಸಲು ನಾನು ತುಂಬ ಉತ್ಸುಕನಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಹುಶಃ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿರುವಂಥದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ವೃತ್ತಿ ಪದೋನ್ನತಿ ಹೊಂದಿರುವ ಅಧ್ಯಾಪಕರಿಗೆ ಅಭಿನಂದನಾ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು, ಇವತ್ತು ಎಲ್ಲರೂ ಕೂಡ ಅಭಿನಂದಿತರು ಆಗಿರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆತ್ಮೀಯರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಈ ಒಂದು ಸೂಚನೆಯ ಮೇರೆಗೆ ನಾವು ಇವತ್ತೆಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ. ನಿಜಕ್ಕೂ ಸಹ ಇಂಥದ್ದೊಂದು ಅದ್ಭುತ